ವಿಳೆದೆಲೆ ಗಿಡ ನೆಡಬೇಕು. ಇವತ್ತು ನರ್ಸರಿಯಿಂದ ತೊಗೊಂಡು ಬಂದಿದ್ದೀನಿ. ಇದನ್ನು ನೆಡೋದು ಹೇಗೆ ಅಂತ ಹೇಳ್ತೀನಿ ಇವಾಗ. ಇದು ಒಂದು ಕೋಕೋಪಿಟ್ ತೊಗೊಂಡಿದ್ದೀನಿ, ಒಂದು ಬಾಂಡ್ಲಿ ಗೊಬ್ಬರ ಇದೆ, ಒಂದು ಬಾಂಡ್ಲಿ ಮಣ್ಣಿದೆ. ಇದು ಮೂರು ಮಿಕ್ಸ್ ಮಾಡಬೇಕು. ಮೂರು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಇವಾಗ ನನ್ನ ಹತ್ರ ಒಂದು ಹಳೆ ಪಾಟ್ ಇದೆ, ಇದಕ್ಕೆ ತುಂಬ್ಕೋತೀನಿ. ಈ ಪಾಟ್ಗೆ ಹೋಲೆಲ್ಲ ಮೊದಲೇ ಇದೆ, ಏನು ಪ್ರಾಬ್ಲಮ್ ಇಲ್ಲ. ಹಾಗಾಗಿ ಇದಕ್ಕೆ ತುಂಬ್ತೀನಿ. ನೋಡಿ, ಇದು ಇಷ್ಟಕ್ಕೆ ತುಂಬಿದ್ದೀನಿ ನಾನು. ಇಷ್ಟಕ್ಕೆ ತುಂಬಿದ್ದೀನಿ. ಈಗ ಏನು ಮಾಡ್ತೀನಿ ಅಂತಂದರೆ, ನೋಡಿ ಈ ಥರ ನನ್ನ ಹತ್ರ ಒಂದು ಶೀಟ್ ಇದೆ. ಈ ಶೀಟನ್ನ ಕಟ್ ಮಾಡಿಕೊಂಡು ಈ ಥರ ರೋಲ್ ಮಾಡ್ಕೊತಾ ಇದ್ದೀನಿ. ರೋಲ್ ಮಾಡ್ಕೊಂಡಿದ್ದೀನಿ. ರೋಲ್ ಮಾಡಿಕೊಂಡು ಇಲ್ಲಿ ಇಡ್ತೀನಿ. ಆಮೇಲೆ ಈ ಗಿಡನ ಹೀಗೆ ಬೇರೇನೋ ಇದು ಮಾಡಿದೆ ಇಲ್ಲೇ ಇಡ್ತಾಯಿದ್ದೆ. ಇದಾದಮೇಲೆ ಒಂಚೂರು ಹಿಂದೆ ಹೋಗ್ತೀನಿ. ಆ ಕಡೆಗೆ ನನ್ನ ಕಡೆ ಬರಬೇಡ, ಆ ಕಡೆ ಹೋಗು. ನಿನ್ನ ಜಾಗಕ್ಕೆ ಹೋಗು. ಈ ಥರ ತೆಂಗಿನ ನಾರಿದೆ, ತೆಂಗಿನ ನಾರನ್ನೆಲ್ಲ ಇದಕ್ಕೆ ಹಾಕ್ತಾ ಇದ್ದೀನಿ. ಕಟ್ ಮಾಡ್ತೀನಿ. ಈ ನಾರೆಲ್ಲ ಈ ಥರ ತುಂಬಿಕೊಂಡು ಒಂದು ಉದ್ದ ಕೋಲ್ ತಗೊಂಡು ಇದನ್ನೆಲ್ಲ ಸರಿಯಾಗಿ ಫಿಲ್ ಮಾಡಬೇಕು. ನಾರು ಈಗ ಇದು ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ವಿಳೆದೆಲೆ ಬಳ್ಳಿ ಹಬ್ಕೊಳ್ಳುತ್ತಲ್ಲ, ಹಬ್ಕೊಂಡಾಗ ನಮಗೆ ನೀಟಾಗಿ ಹಬ್ಕೊಳ್ಳೋಕೆ ಅದಕ್ಕೆ ಒಂದು ನಾರೆಲ್ಲ ಸಿಗುತ್ತೆ, ಚೆನ್ನಾಗಿ ಹಬ್ಕೊಳ್ಳುತ್ತೆ, ಸಪೋರ್ಟ್ ಸಿಗುತ್ತೆ. ನೀವು ವಿಳೆದೆಲೆ ಬಳ್ಳಿ ದೊಡ್ಡದಾದ್ಮೇಲೆ ಬೇಕಂದರೆ ಈ ಗ್ರೀನ್ ನೆಟ್ಟು ಇನ್ನೂ ಸಿಗುತ್ತೆ, ಅದನ್ನು ತೊಗೊಂಡು ಕಂಟಿನ್ಯೂ ಮಾಡ್ಕೋಬೋದು. ಕಂಟಿನ್ಯೂ ಮಾಡಿಕೊಂಡು ದೊಡ್ಡದಾಗಿ ಹಾಗೆ ಹಬ್ಬಿಸ್ಬೋದು. ಬೆಳ್ದಂಗೆ ನಾವು ಅದಕ್ಕೆ ಜಾಯಿಂಟ್ ಮಾಡ್ಕೋಬೋದು, ತೊಂದರೆ ಇಲ್ಲ.
ಈಗ ಇನ್ನೊಂದು ಸ್ವಲ್ಪ ಮಣ್ಣೆಲ್ಲ ಫುಲ್ ಹಾಕಿದ್ರೆ ಸರಿಯಾಗಿ ಕೂತ್ಕೊಳ್ಳುತ್ತೆ. ಸ್ವಲ್ಪ ಸರಿಯಾಗಿ ಕೂತ್ಕೊಂಡಿಲ್ಲ ಇದು, ಇನ್ನೊಂದು ಸ್ವಲ್ಪ ಇಡಿಸುತ್ತೆ. ನೋಡಿ ಇಲ್ಲಿ ಪೂರ್ತಿ ವಿಳೆದೆಲೆದು ನಾನು ಸಣ್ಣ ಪಾಟದೇನು ತೆಗೆದಿತ್ತು ಆ ಬುಡಕ್ಕೆ ಸಮೇತ ನೀಟಾಗಿ ಮಣ್ಣು ಹಾಕಿದ್ದೀನಿ ಈ ಕಡೆ. ಇವಾಗ ಇದನ್ನು ಹೀಗೆ ಹಬ್ಕೊಳ್ಳುತ್ತೆ. ಅದು ನಾವು ಇದಕ್ಕೊಂದೊಂದು ಸಣ್ಣದು ದಾರ ಏನಾದ್ರು ಕಟ್ಕೊಂಡ್ರೆ ಅದಕ್ಕೆ ಹಬ್ಕೊಳ್ಳುತ್ತೆ. ಒಂದು ಸಣ್ಣದು ದಾರನೋ ಅಥವಾ ಬಳ್ಳಿನೋ ಏನಾದ್ರು ತಗೊಂಡು ಈ ಥರ ಇದನ್ನು ಇದು ಮಾಡ್ಕೊಬೇಕು. ನೋಡಿ ಈ ಗಿಡ ಫುಲ್ಲು ಇದಕ್ಕೆ ಹಬ್ಕೊಳ್ಳುತ್ತೆ. ನಾನು ಎಕ್ಸ್ಟ್ರಾ ಇರೋ ಮಣ್ಣು ಎಲ್ಲ ಇದಕ್ಕೂ ಸ್ವಲ್ಪ ಹಾಕ್ತೀನಿ. ಆವಾಗ ನೀವು ನೀರು ಹಾಕಿದಾಗ ಒಂದು ಸ್ವಲ್ಪ ಕೆಳಕ್ಕೆ ಹೋಗುತ್ತೆ, ಆಮೇಲೆ ಇನ್ನೊಂದು ಸ್ವಲ್ಪ ಹಾಕ್ಕೊಂಡ್ರೆ ಆಯಿತು. ಇದಕ್ಕೆ ಇದೇ ಥರ ತಂತಿ ತೊಗೊಂಡು ಹಂಗೆ ಕಂಟಿನ್ಯೂ ಮಾಡಿಕೊಂಡು ನೀವು ಗಿಡ ಬೆಳೆದ ತಕ್ಷಣ ಬೆಳೆದಾಗೆ ದೊಡ್ಡದಾಗಿ ಮಾಡ್ಕೋಬೋದು. ಹಬ್ದಾಗಿ ದೊಡ್ಡದಾಗಿ ಮಾಡಿಕೊಂಡ್ರೆ ಗಿಡ ತುಂಬ ಚೆನ್ನಾಗಿ ಹಬ್ಬುತ್ತೆ. ಇದೇ ಥರ ಇನ್ನೂ ಬೇರೆ ಬೇರೆ ಗಿಡಗಳು ನೆಡೋದು ಅಥವಾ ಟೆರೆಸ್ ಗಾರ್ಡನಿಂಗ್ ವಿಡಿಯೋ ಬೇಕಾದಲ್ಲಿ ಅನು ಟೆರೆಸ್ ಗಾರ್ಡನಿಂಗ್ ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮಗೆ ವಿಡಿಯೋಸ್ಗಳು ಸಿಗುತ್ತೆ.